ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ಮನೇಲಿ ತುಂಬ ಈ ವರ್ಷ ಮಾವಿನ ಹಣ್ಣು ಆಗಿತ್ತು. ಸಿಹಿ ಅಂತೂ ತುಂಬ ಅಲ್ಲ, ಹುಳಿನೂ ಮಿಕ್ಸ್ ಇದೆ. ಹಾಗಾಗಿ ದೋಸೆಗೆಲ್ಲ ಜಾಮ್ ಥರ ಮಾಡಿದರೆ ತಿನ್ನೋಕ್ಕಾಗುತ್ತೆ ಅಂತ ನಾನು ಈಗ ಮಾಡ್ತಾಯಿದ್ದೇನೆ. ನನಗೆ ಈ ರೆಸಿಪಿ ನಂಗೆ ಗೊತ್ತಿರಲಿಲ್ಲ, ಈ ಥರ ಮಾಡಿದರೆ ಹೀಗಾಗುತ್ತೆ ಅಂತ. ಥಿಕ್ನೆಸ್ ಬರಲಿಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಥಿಕ್ನೆಸ್ ಬರ್ತದೆ. ಹಾಗೆ ಈ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇನೆ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಮಾಡೋಣ. ನೋಡಿ, ನಿಮಗೆ ಬೇಕಾದಷ್ಟು ಮಾವಿನ ಹಣ್ಣನ್ನು ತಗೊಂಡು ಸಿಪ್ಪೆಯನ್ನು ತೆಗೆದು ಕೊರಂಟನ್ನು ಬೇರೆ ಮಾಡಿ ಅದರ ರಸ ತೆಗೆದು ಹಿಂಡಿಕೊಂಡು ಪಲ್ಪೆಲ್ಲ ತೆಗೆದು ಚೆನ್ನಾಗಿ ರಸ ತೆಗೆದು ಸಿಪ್ಪೆ ಬೇರೆ ಅದರ ಗೊರಟು ಬೇರೆ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಗೊರಟು ಬೇಕು ಅಂತಾದರೆ ಒಂದೆರಡು ಮೂರು ಹಾಕ್ಕೊಂಡ್ರೂ ಆಗುತ್ತೆ. ಹಾಗೆ ಎಲ್ಲವನ್ನು ಹಾಗೆ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೇನೆ. ಈಗ ಒಂದು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಆಮೇಲೆ 2 ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಆ ನಂತರ ಇಲ್ಲಿ 2 ಸ್ಪೂನಷ್ಟು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ತಗೊಳ್ಬೋದು. ಅದಕ್ಕೆ ನಾವು ಕರೆದಿಟ್ಟ ತೆಂಗಿನಕಾಯಿ ರಸವನ್ನು ಹಾಕಿಕೊಳ್ಬೇಕು. ಚೆನ್ನಾಗಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಟುಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ನಾವೇನೋ ಮಾವಿನ ಹಣ್ಣಿದು ರಸ ತೆಗೆದಿಟ್ಕೊಂಡಲ್ಲ, ಅದನ್ನು ಈಗ ಬಿಸಿ ಮಾಡೋಣ ಬನ್ನಿ. ಹಾಗೆ ತೆಂಗಿನಕಾಯಿ ಕರೆದುಕೊಂಡು ಈ 2 ಸ್ಪೂನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇಟ್ಕೊಳ್ಳಿ ಸೈಡಿಗೆ. ಆನಂತರ ನಾವೇನೋ ಮಾವಿನ ಹಣ್ಣಿದು ರಸ ತೆಗೆದಿಟ್ಕೊಂಡಲ್ಲ, ಅದನ್ನು ಈಗ ಬಿಸಿ ಮಾಡೋಣ. ಬಿಸಿ ಮಾಡ್ತಿದ್ದಾಗೆ ಸ್ಟವ್ ಆನ್ ಮಾಡಿ ಬಿಸಿ ಮಾಡುವ. ಹಾಗೆ ಬಿಸಿ ಮಾಡ್ತಾ ಇದ್ದಾಗೆ ಅದು ಬಣ್ಣ ಸ್ವಲ್ಪ ಬದಲಾದಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಸಿಹಿ ಬೇಕು, ಮಾವಿನ ಹಣ್ಣು ಹುಳಿ ಇದೆ ಅಂತ ಆದರೆ ಸಿಹಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು. ಹಾಗೆ ಮಾವಿನ ಹಣ್ಣು ಸಿಹಿ ಇದ್ದರೆ ಸಿಹಿ ಕಮ್ಮಿ ಹಾಕಿಕೊಳ್ಬೋದು. ಹಾಗೆ ಇಲ್ಲಿ ನನ್ನ ಅತ್ತೆ ಮಾಡ್ತಾಯಿದ್ದಾರೆ, ನಾನು ವೀಡಿಯೋ ಮಾಡ್ತಾಯಿದ್ದಾರೆ. ನನಗೆ ಈ ರೆಸಿಪಿ ಗೊತ್ತಿರಲಿಲ್ಲ. ಈ ಸಾರಿ ಕಳೆದ ಸರಿ ಮದುವೆ ಆಗಿ ಬಂದಂತ ಒಂದು ಸಾರಿ ಇಲ್ಲಿ ಮಾಡಿದರು, ಆವಾಗ ಅಷ್ಟು ಇಷ್ಟ ಆಗಲಿಲ್ಲ. ಈಗ ನನಗೆ ಇಷ್ಟ ಆಗಲಿಲ್ಲ ಅಂದರೂ ನನ್ನ ಮಗ ಅಂತೂ ಖಂಡಿತ ತಿಂತಾನೆ. ಅದಕ್ಕೆ ಮಾವಿನ ಹಣ್ಣು ತುಂಬ ಇದೆ, ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ವಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾಯಿದ್ದೇವೆ. ಸ್ವಲ್ಪ ಜಾಸ್ತಿನೇ ಹಾಕಿದರೆ ಸ್ವೀಟ್ ಆಗಿರ್ತದೆ, ಕಮ್ಮಿ ಹಾಕಿದರೆ ಸ್ವಲ್ಪ ಹುಳಿ ಎಲ್ಲ ಇರ್ತದೆ. ಹಾಗೆ ಬೆಲ್ಲ ಹಾಕ್ತಾಯಿದ್ದಾಗೆ ಅದು ಕರಗಿದಾಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ. ಆಗ ನಾವು ತೆಂಗಿನಕಾಯಿ ಆಮೇಲೆ ಗೋಧಿ ಹಿಟ್ಟು ಕರೆದಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಲ್ಲ, ಅದನ್ನು ಹಾಕಬೇಕು. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟುಕೊಂಡ ತೆಂಗಿನಕಾಯಿ ಮತ್ತು ಗೋಧಿ ಹಿಟ್ಟನ್ನು ಹಾಕುವ. ಗೋಧಿ ಹಿಟ್ಟು ಇಲ್ಲ ಅಂತಾದರೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು. ಅಕ್ಕಿ ಹಿಟ್ಟು ಇರಲಿಲ್ಲ, ಹಾಗಾಗಿ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೇನೆ. ಇದನ್ನು ಹೀಗೆ ಮಾಡಿ ಹಾಕಿದರೆ ಸ್ವಲ್ಪ ಥಿಕ್ನೆಸ್ ಅಂದರೆ ಗಟ್ಟಿ ಇರ್ತದೆ, ಜಾಮ್ ಟೈಪ್ ಬರ್ತದೆ. ಇಲ್ಲಾಂದರೆ ನೀರು ಇರ್ತದೆ. ಹಾಗೆ ಇದನ್ನು ಹಾಕಿ ಚೆನ್ನಾಗಿ ಥಿಕ್ನೆಸ್ ಬರುವ ತನಕ ಕುದಿಸಬೇಕು. ಕುದೀತಾ ಇದ್ದಾಗೆ ಬಣ್ಣವೂ ಚೇಂಜ್ ಆಗ್ತದೆ, ಆಮೇಲೆ ಥಿಕ್ನೆಸ್ಸು ಬರ್ತದೆ. ಹೀಗಾದರೆ ಮತ್ತೆ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ರೆ ಆಯಿತು. ಮರುದಿವಸ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಒಂದು 10 ದಿವಸ ಅಲ್ಲ 1 ತಿಂಗಳು ಹತ್ತಿರ ತನಕ ತಿನ್ಬೋದು. ದೋಸೆಗೆಲ್ಲ ಚೆನ್ನಾಗಿರುತ್ತೆ, ದೋಸೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಅವರಿಗೆ ಖಾರ ಇಷ್ಟ ಆಗೋದಿಲ್ಲಲ್ಲ, ಈ ಥರ ಏನಾದರೂ ಸ್ವಲ್ಪ ಸೈಡ್ ಡಿಶ್ ದೋಸೆಗೆ ಚಪಾತಿಗೆಲ್ಲ ಹಾಕಿದರೆ ಒಂದು ದೋಸೆ ಒಂದು ಚಪಾತಿ ಎಲ್ಲ ಹಾಕಿ ತಿಂತಾರೆ, ಪರವಾಗಿಲ್ಲ. ಹಾಗಾಗಿ ನಾನು ಮಾಡಿದ್ದೆ. ಇದು ನೋಡಿ, ಈಗ ಥಿಕ್ನೆಸ್ ಬಂತು. ಹಾಗಾಗಿ ಇದನ್ನು ಸಾಕು ಕುದಿಸಿದ್ದು. ಈಗ ಆರಲಿಕ್ಕೆ ಬಿಡಬೇಕು. ಹಾಗಾಗಿ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡುವ. ಹಾಗೆ ಮರುದಿವಸ ಇದನ್ನು ನಾನು
ಒಂದು ಬಾಕ್ಸಿಗೆ, ಸ್ಟೀಲ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ನೀವು ಹಾಗೆ ಮಾಡ್ಬೋದು. ಇದೀಗ ನಾನು ಮುಚ್ಚಿಟ್ಟೆ. ನೆಕ್ಸ್ಟ್ ಡೇ ನಾನು ಒಂದು ಬಾಕ್ಸಿಗೆ ಹಾಕಿಡ್ತೇನೆ. ಈಗ ಇದು ಮಾವಿನಕಾಯಿದ್ದು ಸ್ಲೈಸ್ ಮಾಡಿ ಒಣಗಿಸಿದ್ದು. ಆಮ್ಚೂರ್ ಪೌಡ್ರ್ ಮಾಡ್ತಾರಲ್ಲ ಆ ಥರ ಮಾಡುವಂಥ. ಅದು ಪಲ್ಯಕ್ಕೆಲ್ಲ ಸೂಪರಾಗಿರ್ತದೆ. ಹುಳಿ ಬಳಸಲಿಲ್ಲ ಅಂದರೂ ಮಾವಿನ ಹುಡಿಯನ್ನು ಹಾಕಿ ಮಾಡ್ಬೋದು ಅಂತ ಈ ಸರಿ ನಮ್ಮ ಅಂಗಳದಲ್ಲಿ ಆಗಿತ್ತು. ಯಾವಾಗಲೂ ಪ್ರತಿ ಸಲ ಅದರಲ್ಲೂ ಆಗ್ತದೆ, ಆದರೆ ಅದನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹುಳಿ ಅದು ಮಾವಿನಕಾಯಿ. ಹಾಗಾಗಿ ಒಂದು ದಿವಸ ಮಂಗ ಬಂದಿದ್ದಾಗ ಕಾಯನ್ನೆಲ್ಲ ಉದುರಿಸಿ ಕೆಳಗೆ ಹಾಕಿತ್ತು. ಹಾಗಾಗಿ ಚೆನ್ನಾಗಿತ್ತು ಅದು. ಅದಕ್ಕೆ ಸಿಪ್ಪೆ ತೆಗೆದು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಒಣಗಲಿಕ್ಕೆ ಇಟ್ಟಿದ್ದೆ 3 ದಿವಸ. ನಂತರ ಈಗ ಮಿಕ್ಸಿಯಲ್ಲಿ ಪುಡಿ ಮಾಡಿ ಮಾಡುವ ಅಂತ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೇನೆ. ಹಾಗೆ ಒಂದು 5-6 ಮಾವಿನಕಾಯಿದ್ದು ಸ್ಲೈಸ್ ಮಾಡಿ ಒಣಗಿಸಿದ್ದೆ. ಹಾಗೆ ನಂತರ ನೀವೆಲ್ಲ ಯಾರೆಲ್ಲ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಗೊತ್ತಿಲ್ಲ ಅಂದರೆ ಈ ಥರ ಟ್ರೈ ಮಾಡ್ಬೋದು. ಹುಳಿಯ ಬದಲು ಇದನ್ನು ಹಾಕಿ ಪದಾರ್ಥ ಮಾಡಲಿಕ್ಕೂ ಆಗ್ತದೆ. ಪದಾರ್ಥ ಅಲ್ಲಾಂದ್ರೂ ಪಲ್ಯಕ್ಕಂತೂ ಸೂಪರ್ ಆಗ್ತದೆ. ಹಾಗೆ ನಾನು ಮಾಡಿದ್ದೆ. ಬನ್ನಿ. ಹಾಗೆ ಎಲ್ಲವನ್ನು ಹುಡಿ ಮಾಡಿಕೊಂಡಾಯಿತು. ಈಗ ಒಂದು ಬಾಕ್ಸಿಗೆ ಹಾಕಿಡ್ತೇನೆ. ಬೇಕು ಅನಿಸಿದಾಗ ಪಲ್ಯಕ್ಕೆ ಹಾಕಿಕೊಳ್ಬೋದು. ಇದು ಎಷ್ಟು ಹುಡಿ ಮಾಡಿ ಇಟ್ಟದಲ್ಲಿ ಎಷ್ಟು 3/4 ಬಾಕ್ಸ್ ಆಗಿದೆ. ಹಾಗೆ ನೋಡಿ. ಹಾಗೆ ಇದೆಲ್ಲ ಆಯಿತು. ಇನ್ನು ಸಂಜೆ ಅಂದರೆ ಒಂದು ಸ್ವಲ್ಪ ಹೊತ್ತಲ್ಲೇ ಒಂದು ಹಲಸಿನಕಾಯಿ ಬಿಡಿಸಿ ಹಪ್ಪಳ ನಾಳೆ ಮಾಡುವಂತ ಇದ್ದೇವೆ. ಇದು ಬಿಡಿಸಿದರೆ ನಾಳೆಗೆ ಸ್ವಲ್ಪ ಈಸಿ ಆಗ್ತದೆ. ಹಾಗೆ ನಾನಿಲ್ಲಿ ಬಿಡಿಸ್ಕೊಳ್ತಾ ಇದ್ದೇನೆ. ಈ ಥರ ಬಿಡಿಸಿ ಮತ್ತೆ ಸ್ವಲ್ಪ ಹೊತ್ತಲ್ಲೇ ಮತ್ತು ಒಳಗಿದ್ದು ಬೀಜ ಎಲ್ಲ ತೆಗಿಬೇಕು. ಹಾಗಾಗಿ ನಾನು ಮತ್ತು ಅತ್ತೆ ತೆಗೆಯುವ ಅಂತ ಹೇಳಿ ಹೊರಟಿದ್ದೇವೆ. ನೋಡಿ, ಈ ಥರ ಬಿಡಿಸಿ ಆಯಿತು. ಇನ್ನು ಒಳಗಿದ್ದು ಬೀಜ, ಆಮೇಲೆ ಹೊರಗಿದ್ದು ರೆಚ್ಚೆ ಅಂತ ಹೇಳ್ತಾರೆ, ಒಂದೊಂದು ಇರ್ತದೆ ಅಂಟಿಕೊಂಡು, ಅದನ್ನು ತೆಗಿಬೇಕು. ನಾವು ಯಾವಾಗಲೂ ಒಂದು ಹಲಸಿನಕಾಯಿಗಿಂತ ಹೆಚ್ಚು ಕೊಯ್ದು ಮಾಡೋದಿಲ್ಲ. ಒಂದು ಹಲಸಿನಕಾಯಿ ಕೊಯ್ದು ಮಾಡೋದು. ಅದೇ ಆಗ್ತದೆ ಸುಮಾರು ಕೆಲಸ. ಪ್ರೊಸೀಜರ್ ತುಂಬ ಇರ್ತದಲ್ವ. ಕಟ್ ಮಾಡಬೇಕು, ಅದರ ಬೀಜ ತೆಗಿಬೇಕು, ಆಮೇಲೆ ಬೇಯಿಸಬೇಕು, ಆಮೇಲೆ ಕಡಿಬೇಕು. ಇದೇ ಆಗ್ತದೆ. ಇಬ್ಬರು ಸೇರಿ ಮಾಡಿದರೆ ಬೇಗ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೇವೆ. ಸಂಜೆ ಮಾಡಿದರೆ ನಾಳೆ ಅಷ್ಟೊತ್ತಿಗೆ ಅದನ್ನು ಬೇಯಿಸಿಟ್ರೆ ನಾಳೆ ಕರೆದು ಮಾಡಲಿಕ್ಕಾಗ್ತದೆ. ಹಾಗೆ ಇಲ್ಲಿ ಇನ್ನೊಂದು ಟೈಪ್ ಮಾಡ್ತಾರೆ. ಇವತ್ತೇ ಬೇಯಿಸಿ ಇವತ್ತೇ ಕರೆದಿಟ್ಟು ಅದನ್ನು ಹುಳಿ ಬೆರೆಸಿ ನಾಳೆ ಹಾಕ್ತಾರೆ. ಹಾಗೆ ಜಾಸ್ತಿ ಮಾಡ್ತಾರೆ ಈ ಮನೆಯಲ್ಲಿ. ಇಲ್ಲೆಲ್ಲ ಕಡೆ ಆ ಥರ ಮಾಡ್ತಾರೆ, ಆದರೆ ನನಗೆ ಅದು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಅದನ್ನು ಕೇಳಿ ನೋಡಿ ಕಲ್ತಿದ್ದೇನೆ. ಹಲಸಿನಕಾಯನ್ನು ಎಲ್ಲ ಬಿಡಿಸಿಟ್ಟಾಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡೋದು. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಕರು ಹಾಕಿತ್ತು ದನ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.